ಇದೆ ಸರ್, ಮೀಟಿಂಗ್ ನಡೀತು. ಏನೇನೆಲ್ಲ ಚರ್ಚೆ ಆಯಿತು? ಎಲ್ಲ ಶಾಸಕರು ಗ್ರೇಟರ್ ಬೆಂಗಳೂರದು ಚರ್ಚೆ ಮಾಡಿದ್ರು. ನೂರತ್ತಳ್ಳಿ ಕುಡಿಯೋ ನೀರ್ದು ಚರ್ಚೆ ಮಾಡಿದ್ರು. ಏನು ಟನಲ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಟ್ರಾಫಿಕ್ ಚರ್ಚೆ ಮಾಡಿದ್ರು. ಮತ್ತು ಕಾನ್ಸ್ಟಿಟ್ಯೂನ್ಸಿ ವೈಸ್ ವಾರ್ಡ್ ವೈಸ್ ಡೆವಲಪ್ಮೆಂಟ್ದು ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಕೇಳಿದ್ರು. ಸುಮಾರು 11 ಗಂಟೆಯಿಂದ ಇಲ್ಲಿಯ ತನಕ ಪ್ರತಿಯೊಬ್ಬ ಶಾಸಕರದು, ಪ್ರತಿಯೊಬ್ಬ ವಿಧಾನ ಪರಿಷತ್ ಸದಸ್ಯರ ಭಾವನೆಗಳಿಗೆ ಅವರು ಪ್ರತಿಯೊಂದನ್ನು ಕೇಳಿ ಕೊನೆಗೆ ಆನ್ಸರ್ ಕೂಡ ಮಾಡಿದ್ದಾರೆ. ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಕೂಡ ತಕ್ಷಣ ಅವರಿಗೆ ಸಂಬಂಧಪಟ್ಟಂಥ ಇಲಾಖೆ ಮಾಹಿತಿಯನ್ನು ಕೂಡ ಅಲ್ಲಲ್ಲೇ ಕೊಟ್ಟಿದ್ದಾರೆ. ಅದೇ ಥರ ಹೋದರೆ ನಮ್ಮ ಗ್ರೇಟರ್ ಬೆಂಗಳೂರು ಏನಿದೆ ಅದು ಬೆಂಗಳೂರು ಬಹಳ ಪ್ರಾಮುಖ್ಯತೆಯನ್ನು ಪಡೀತದೆ ಅಂತಕ್ಕಂಥದ್ದು ಈ ಸಭೆಯಲ್ಲಿ ಕೂಡ ತಮಗೆ ಅರ್ಥವಾಗ್ತದೆ. ವಿಪಕ್ಷದಿಂದ ಬಿಜೆಪಿ ಪರವಾಗಿ ನೀವು ಮತ್ತು ಅಶೋಕ್ ಅವರು ಭಾಗಿಯಾಗಿದ್ರಿ. ಇದಕ್ಕೆಲ್ಲ DK ಸರ್ ಅವರು ಮಾಡೋದೆಲ್ಲ ಇದಕ್ಕೆಲ್ಲ ಇಲ್ಲ 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 ಎಲ್ಲರೂ ಇದ್ರಲ್ಲ. ಆಲ್ BJP MLAs, ಕಾಂಗ್ರೆಸ್ MLAs ಎಲ್ಲ ಇದ್ರಲ್ಲ. ಇದರಲ್ಲಿ ಪಾರ್ಟಿ ವೈಸ್ ಅಂತ ಏನಿಲ್ಲ. ಬೆಂಗಳೂರಿನ ಶಾಸಕರು ಅಸೆಂಬ್ಲಿಲಿ ಏನು ಕೇಳಿದ್ರು ಡೆವಲಪ್ಮೆಂಟ್ ಬಗ್ಗೆ, ಅಸೆಂಬ್ಲಿ ಮುಗಿದ ಮೇಲೆ ಕಂಪ್ಲೀಟ್ ಒಂದು 7-8 ಗಂಟೆ ಚರ್ಚೆ ಮಾಡ್ತಕ್ಕಂಥ ಅವಕಾಶ ಕೊಡ್ತೀನಿ ಅಂತ ಹೇಳಿದರು. ಇವತ್ತು ಅವಕಾಶ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಶಾಸಕರು ಕೂಡ ಅವ್ರ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಟೈಮ್ನು ಕೂಡ ಕೊಟ್ಟಿದ್ದಾರೆ. ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ಇದರಲ್ಲಿ BJP ಕಾಂಗ್ರೆಸ್ ಅಂತ ಅನುದಾನ ಕೇಳಿದ್ದಾರೆ. ತಾರತಮ್ಯನ ಆಗ್ಲಿಕ್ಕೆ ಅವಕಾಶ ಇಲ್ಲ. ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ಮತ್ತೆ ತಮಗೆ ಇದನ್ನ ಮಾಹಿತಿಯನ್ನ ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಪ್ರತಿಯೊಂದಕ್ಕೂ ಆನ್ಸರ್ ಮಾಡಿದ್ದಾರೆ. ಯಾವುದು ಕೂಡ ಏನಿಲ್ಲ. ಸರ್, ಇನ್ನೊಂದು ರಾಮನಗರ ಜಿಲ್ಲಾ ಹೆಸರು ಬದಲಾವಣೆ ಕುರಿತು ಪರ ವಿರೋಧದ ಚರ್ಚೆ ಶುರುವಾಗಿದೆ ಸರ್, ಇದಕ್ಕೇನಂತೀರಿ ನೀವು? ನೋಡಿ, ಈಗ ಬೆಂಗಳೂರು ಸೌತ್ ಅಂತ ಮಾಡಿದ್ದಾರೆ. ಈಗ ಬೆಂಗಳೂರಿನಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿ ತಗೊಳ್ಳಿ, MG ಪುರ ವಾರ್ಡ್, ಸುಮಾರು ಸಾವಿರಾರು ಅಪಾರ್ಟ್ಮೆಂಟ್ಸ್ ಬರ್ತಾ ಇದೆ. ಅವ್ರಿಗೆಲ್ಲ ಅಪಾರ್ಟ್ಮೆಂಟ್ಸ್ನವ್ರಿಗೆ UGD ಎಲ್ಲಿ ಕೊಡ್ತೀರಿ, ಕಾವೇರಿ ನೀರು ಎಲ್ಲಿ ಕೊಡ್ತೀರಿ, ರಸ್ತೆ ಎಲ್ಲಿ ಕೊಡ್ತೀರಿ? ಅದಕ್ಕೆ ಬೆಂಗಳೂರು ಸೌತ್ ಅಂತ ಏನು ಮಾಡ್ತಿದ್ದಾರೆ, ಬೆಂಗಳೂರು ಬರ್ತಕ್ಕಂಥ ಅಪಾರ್ಟ್ಮೆಂಟ್ಸ್ ಇರ್ಬೋದು, ಬೇರೆ ಬೇರೆ ಫ್ಯಾಕ್ಟ್ರಿಗಳಿರ್ಬೋದು, ಅದಕ್ಕೆ ಮುಂದಕ್ಕೆ ಹೋದ್ರೆ ಅನುಕೂಲ ಆಗ್ತದಲ್ಲ. ಬೆಂಗಳೂರೇ ಓವರ್ ಆಗ್ತಾ ಇದೆ. ಟ್ರಾಫಿಕ್ ಜಾಸ್ತಿ ಅದು ಅಂತ ಹೇಳ್ತಾರೆ, ಕಾವೇರಿ ನೀರು ಕುಡಿಯೋದಿಲ್ಲ ಅಂತ ಹೇಳ್ತಿದ್ದಾರೆ, ಎಲ್ಲನೂ ಕಂಪ್ಲೇಂಟ್ಸ್ ಎಲ್ಲ ಮಾಡ್ತಿದ್ದಾರಲ್ಲ. ಅದಕ್ಕೆ ಬೆಂಗಳೂರು ಸೌತ್ ಅಂದರೆ ಪಕ್ಕದ ತಾಲೂಕಿಗೆ ಹೋಗಿ ಡೆವಲಪ್ಮೆಂಟ್ ಆದರೆ ಯಾಕೆ ಹಿಂಗೆ ಹೇಳ್ತಾರೆ? ರಾಮನಗರ ಜಿಲ್ಲೆ ಅಂತಿದ್ರೆ ರಾಮನಗರ ಹೆಸರು ಅಲ್ಲೇ ಇರ್ತದೆ, ರಾಮನೂ ಅಲ್ಲೇ ಇರ್ತಾನೆ, ಜಿಲ್ಲೆನೂ ಅಲ್ಲೇ ಇರ್ತದೆ. ಬೆಂಗಳೂರು ಸೌತ್ ಅಂತ ಮಾಡಿದ್ದಾರೆ. ಎಲ್ಲರೂ ಇವತ್ತು ಫ್ಯಾಕ್ಟ್ರಿಗಳಿರ್ಬೋದು, ಆಮೇಲೆ ಅಪಾರ್ಟ್ಮೆಂಟ್ಸ್ ಇರ್ಬೋದು, ಎಲ್ಲಿ ಕೇಳ್ತಾರೆ? ಎಲ್ಲ ಬೆಂಗಳೂರು ಕೇಳ್ತಾರೆ. ಅದು ಬೆಂಗಳೂರು ಸೌತ್ ಅಂತ ಮಾಡಿದ್ದಾರೆ. ತಪ್ಪೇನಿದೆ ಅದರಲ್ಲಿ? ವಾಟ್ ಇಸ್ ರಾಂಗ್? ಇವತ್ತು ಬೆಂಗಳೂರದು ಮಾತ್ರ, ನೋ ಪಾಲಿಟಿಕ್ಸ್. ಬೆಂಗಳೂರು ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಬಗ್ಗೆ ಮಾತನಾಡಿದ್ದಾರೆ. ಅದ್ರ ಬಗ್ಗೆ ಮಾತ್ರ ಮಾತನಾಡ್ತೀನಿ ಅಷ್ಟೇ, ನೋ ಪಾಲಿಟಿಕ್ಸ್. ನನಗೆ ಅದು ಗೊತ್ತಿಲ್ಲ. ನನಗೆ ನೋ ಪಾಲಿಟಿಕ್ಸ್. ಇವತ್ತು ಅಸೆಂಬ್ಲಿಲಿ ಕೊಟ್ಟಂಥ ಮಾತಿಗೆ ಇವತ್ತು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. 5-6 ಗಂಟೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಸಮಸ್ಯೆಗಳು ಏನಿದೆ ಮುಕ್ತವಾಗಿ ಚರ್ಚೆ ಮಾಡ್ತಕ್ಕಂಥ ಅವಕಾಶ ಇವತ್ತು ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಕಾನ್ಸ್ಟಿಟ್ಯೂನ್ಸಿ MLAನೂ ಕೂಡ, ಪ್ರತಿಯೊಬ್ಬ MLCನೂ ಕೂಡ ಮುಕ್ತವಾಗಿ ಬೆಂಗಳೂರು ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ದಾರೆ ಅಷ್ಟೇ. ಅದಕ್ಕೆ ನಮಗೆ ಖುಷಿ. ನೋ ಪಾಲಿಟಿಕ್ಸ್. ಅನುದಾನ ಈ ವರ್ಷ, ಪ್ರತಿ ವರ್ಷ ಏನಾಗ್ತಿತ್ತು ಅಂದ್ರೆ, ನಮ್ಮ ಸಿಟಿ ಹೊರಗಡೆ ಔಟ್ಸ್ಕರ್ಟ್ ಕಾರ್ಪೊರೇಷನ್ ವಾರ್ಡ್ಗೆ 3 ಕೋಟಿ 5 ಕೋಟಿ ಅನುದಾನ ಕೊಡ್ತಿದ್ರು. ಅದು ಬೋರ್ವೆಲ್ ರಿಪೇರಿಗೆ ಇರ್ಬೋದು, ಚರಂಡಿ ಕ್ಲೀನಿಂಗ್ ಇರ್ಬೋದು. ಅದು ಈ ವರ್ಷ ಬರ್ತಾ ಇಲ್ಲ ಅಂತಕ್ಕಂಥದ್ದನ್ನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಮೇನ್ ರೋಡು ವೈಟ್ ಟಾಪಿಂಗ್ ಆಗ್ತಾ ಇದೆ. ಆಮೇಲೆ ರಾಜಕಾಲುವೆಗೆ ಹಣ ಬಿಡುಗಡೆ ಆಗ್ತಾ ಇದೆ. ವಾರ್ಡ್ ರೋಡ್ಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ. ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಅಟ್ಲೀಸ್ಟ್ 100 ಕೋಟಿ ಅನುದಾನ ಕೊಡಬೇಕು ಅಂತೇಳಿ ಅವರು ಕೇಳಿದ್ದಾರೆ. ಅದು ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ಮತ್ತೆ ನಿಮಗೆ ಅದಕ್ಕೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಸಾರಿ ಏನಾಯ್ತಿತ್ತು, ಬೆಂಗಳೂರು ನಮ್ಮ ಕ್ಷೇತ್ರದಲ್ಲಿ ತುರಳ್ಳಿ ಫಾರೆಸ್ಟ್ ಇದೆ. ಒಬ್ಬ DFO ಅನ್ನೆಸೆಸರಿ ಕಿರಿಕ್ ಮಾಡ್ತಾ ಇದ್ರು, ತೊಂದರೆ ಮಾಡ್ತಾ ಇದ್ರು. ಅದೇನು ಸಾರ್ವಜನಿಕರ ಕೆಲಸ,
ಕುಡಿಯೋ ನೀರು ತರ್ತಕ್ಕಂಥ ಪೈಪ್ಗೆ ಫಾರೆಸ್ಟಲ್ಲಿ ಅಡ್ಡ ಬರ್ತದೆ ಅಂತೇಳಿ ಸುಮಾರು 8 ತಿಂಗಳಿಂದ ಒಬ್ಬ DFO ತೊಂದರೆ ಮಾಡ್ದ. ಅದನ್ನು ಫಾರೆಸ್ಟ್ ಮಿನಿಸ್ಟ್ರಿ ಗಮನ ತಂದು ಅದನ್ನು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿ ಅಪ್ರೂವ್ ಮಾಡಿಸಿ ಈಗ ಸ್ಟೇಟ್ ಗೌರ್ಮೆಂಟ್ಗೆ ಹಣಕಾಸು ಕೊಟ್ಟು ಅದನ್ನು ಕ್ಲಿಯರ್ ಮಾಡಿಸಿದ್ದೇವೆ. 6-7 ತಿಂಗಳ ಹಿಂದೆನೇ ಅವ್ನು ಕ್ಲಿಯರ್ ಮಾಡಿದರೆ ಒಬ್ಬ DFO ಇಷ್ಟೊತ್ತಿಗೆ ಕಾವೇರಿ ನೀರು ಬರ್ತಾ ಇತ್ತು. ಅದರಿಂದ ಈಗ ಲಾಸ್ಟ್ ವೀಕು ಅದು ಕ್ಲಿಯರ್ ಆಗಿದೆ. ಈ ಥರದ್ದು ಅನ್ನೆಸೆಸರಿ ಒಬ್ಬೊಬ್ಬ ಫಾರೆಸ್ಟ್ ಅಧಿಕಾರಿಗಳು ತೊಂದರೆ ಮಾಡ್ತಾರೋ ಉದ್ದೇಶದಿಂದ ಅದು ಡಿಲೇ ಆಗ್ತಿದೆ. ಸರ್ಕಾರದಿಂದ ಜಲಮಂಡಳಿಯಿಂದ ನಿಧಾನ ಅಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಆಯಿತು. ಈಗ ಕ್ಲಿಯರ್ ಆಗಿದೆ. ಈ ಕೆಂಗೇರಿ ಉಪನಗರದಲ್ಲಿ ಕೃಷ್ಣಪ್ಪನವರು ನಮ್ಮ MLA ವಿಜಯನಗರದ MLA ಅವ್ರದ್ದು ಜಾಗ ಹೋಗ್ತದೆ. ಅವರಿಗೆ ಸರ್ಕಾರನೂ ಕೂಡ TDR ಕಮರ್ಷಿಯಲ್ TDR ಕೊಡಬೇಕು ಅಂತ ಆಗಿದೆ. ಅದನ್ನು ಕೊಟ್ಟರೆ ಅವರು ಒಂದು 200 ಅಡಿ ಜಾಗ ಬಿಡ್ತಾರೆ. ಎಲ್ಲ ಲಿಟಿಗೇಂಟ್ ಏನಿತ್ತು ಅದೆಲ್ಲ ಕ್ಲಿಯರ್ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.